ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್. ನನ್ನ ತಮ್ಮನ ಹೆಂಡತಿ ಒಳ್ಳೆ ಚಿಕನ್ ಡ್ರೈ ರೆಸಿಪಿ ಮಾಡ್ತಾಳೆ. ಇವತ್ತಿನ ವ್ಲಾಗಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಚಿಕನ್ ಡ್ರೈ ರೆಸಿಪಿ ಹೇಳ್ಕೊಡ್ತೀನಿ. ಫಸ್ಟು ಇಲ್ಲಿ 2 ಪೌಡರ್ನ ಪ್ರಿಪೇರ್ ಮಾಡ್ಕೋಬೇಕು. ಒಂದು ಧನಿಯಾನ ಹುರಿದು ಪುಡಿ ಮಾಡ್ಕೊಂಡಿರೋದು, ಇನ್ನೊಂದು ಸೋಂಪು, ಜೀರಿಗೆ, ಮೆಣಸು ಇದಿಷ್ಟು ಒಂದೊಂದು ಸ್ಪೂನ್ ಹಾಕ್ಕೊಂಡು, ಸೋಂಪು ಅರ್ಧ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು ಮತ್ತು ಮೆಣಸು 1 ಟೇಬಲ್ ಸ್ಪೂನ್ ಇಷ್ಟನ್ನು ಹುರ್ಕೊಂಡು ಪುಡಿ ಮಾಡ್ಕೊಂಡಿರೋದು. ಜೊತೆಗೆ ಧನಿಯಾ ಕಾಳು 2 ಟೀ ಸ್ಪೂನಷ್ಟು ಹುರ್ಕೊಂಡು ಪುಡಿ ಮಾಡ್ಕೊಂಡಿರೋದು. ಜಸ್ಟ್ ಹುರ್ಕೊಂಡು ಪುಡಿ ಮಾಡಿಕೊಂಡ್ರೆ ಸಾಕು, ಸೂಪರಾಗಿರುವಂಥ ಚಿಕನ್ ಡ್ರೈ ರೆಸಿಪಿ ಬೇಗನೆ ಮಾಡಿಬಿಡ್ಬೋದು. ಈಗ ಒಂದು ಕಡಾಯಿ ಇಟ್ಟಿದ್ದೀನಿ, ಅದರಲ್ಲಿ ಒಂದು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ, ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು. ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪಿದ್ರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಜಿಂಜರ್ ಗಾರ್ಲಿಕ್ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಅಂದರೆ ಜಿಂಜರು, ಗಾರ್ಲಿಕ್ಕು ಮತ್ತು ಗ್ರೀನ್ ಚಿಲ್ಲೀಸ್ ಈ 3 ಪೇಸ್ಟ್ ಮಾಡ್ಕೋಬೇಕು. ಅದಷ್ಟನ್ನು ಹಾಕಿ ಎಣ್ಣೆ ಈರುಳ್ಳಿ ಹಾಕಾದ್ಮೇಲೆ ಈ ಪೇಸ್ಟನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಆಮೇಲೆ ಚೆನ್ನಾಗಿ ತೊಳ್ಕೊಂಡಿರುವಂಥ ಏನು ಚಿಕನ್ ಇರುತ್ತಲ್ಲ ಅದನ್ನು ಹಾಕಿ, ಉಪ್ಪು, ಅಡುಗೆ ಅರಶಿನ ಸ್ವಲ್ಪ ಹಾಕಿ ಚೆನ್ನಾಗಿ ಹಾಗೇ ಡ್ರೈಯಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ನೀವು ಎಷ್ಟು ಚೆನ್ನಾಗಿ ಈ ಸ್ಟೇಜಲ್ಲಿ ಆ ಜಿಂಜರ್ ಗಾರ್ಲಿಕ್ಕು ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿರ್ತೀರಲ್ವ, ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಎಷ್ಟು ಚೆನ್ನಾಗಿ ಹುರಿತೀರೋ, ಜೊತೆಗೆ ಅದ್ರ ಜೊತೆಗೆ ಚಿಕನ್ನ ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಇಡೋದ್ರಿಂದ ನೀರಲ್ಲೇ ಅದೇ ನೀರು ಬಿಟ್ಕೊಳ್ಳುತ್ತೆ, ಚಿಕನ್ನೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಡ್ರೈ ಥರ ಆಮೇಲೆ ಆಗುತ್ತೆ. ಅಲ್ಲಿವರೆಗೂ ನೋಡಿ ನೀರು ಅದೇ ಬಿಟ್ಕೊಂಡಿರೋದು, ನೀವೇನು ಎಕ್ಸ್ಟ್ರಾ ನೀರು ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇರಿ. ಆಮೇಲೆ ಧನಿಯಾ ಪುಡಿ ಮತ್ತು ಏನಿರುತ್ತಲ್ವ ನಾವು ಜೀರಿಗೆ ಮತ್ತು ಮೆಣಸು, ಸೋಂಪು ಹಾಕಿ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೂಪರಾಗಿರುತ್ತೆ. ಏನಾದರೂ ಬೇಳೆ ಸಾರು, ತಿಳಿ ಸಾರು ಏನಾದರೂ ಈ ಥರ ಮಾಡಿಕೊಂಡಾಗ ಈ ಥರ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ನಿಮಗೆ ಜೀರಿಗೆ ಫ್ಲೇವರ್ ತುಂಬ ಇಷ್ಟ ಆಗಲ್ಲ ಅಂದರೆ ಜೀರಿಗೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಮೆಣಸು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಸೋಂಪು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ, ಆಯಿತಾ. ಜಸ್ಟು ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋದು ಒಂದೇ ಟೈಮ್ ಹಿಡಿಸೋದು, ಇಲ್ಲಾಂದರೆ ಬೇಗನೆ ಆಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಬೇಯೋಕ್ಕೆ ಅಂತ ಪೌಡ್ರ್ ಹಾಕಾದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸೂಪರಾಗಿರುವಂಥ ಡ್ರೈ ರೆಸಿಪಿ ರೆಡಿಯಾಗಿ ಹೋಗುತ್ತೆ. ನೀವು ಟ್ರೈ ಮಾಡಿ. ಇನ್ನು ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ಇನ್ನೂ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬಟ್ ಬೇಯೋಷ್ಟು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ, ಸಾಫ್ಟ್ ಆಗುತ್ತೆ. ಚಿಕನ್ನು ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು